ಇಂದು ಸಂಜೆ 6 ಗಂಟೆಗೆ ಬಿಗ್ ಬ್ಲಾಸ್ಟ್. ರಾಜ್ಯದ ಜನರೇ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಬಿಜೆಪಿ ಅಧ್ಯಕ್ಷರೇ, ನಿಖಿಲ್ ಕುಮಾರಸ್ವಾಮಿ ಅವರೇ, ಅತಿ ಮುಖ್ಯವಾಗಿ ನಮ್ಮ ರಾಜ್ಯದ ಮಂತ್ರಿಗಳೇ, ಮಿಸ್ ಮಾಡದೆ ಸುದ್ದಿಯನ್ನು ನೀವು ನೋಡಲೇಬೇಕು. ಏನದು ಹಾಗಾದ್ರೆ, ಯಾವುದಕ್ಕೆ ಸಂಬಂಧಪಟ್ಟಿದ್ದು? ವೀಕ್ಷಿಸಿ ಬಿಗ್ ಬ್ಲಾಸ್ಟ್ ಇವತ್ತು ಸಂಜೆ 6 ಗಂಟೆಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ. ಇಂದು ಸಂಜೆ 6 ಗಂಟೆಗೆ ಬಿಗ್ ಬ್ಲಾಸ್ಟ್. ರಾಜ್ಯದ ಜನರೇ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಬಿಜೆಪಿ ಅಧ್ಯಕ್ಷರೇ, ನಿಖಿಲ್ ಕುಮಾರಸ್ವಾಮಿ ಅವರೇ, ಅತಿ ಮುಖ್ಯವಾಗಿ ಮಂತ್ರಿಗಳೇ, ಮಿಸ್ ಮಾಡದೆ ನೋಡಲೇಬೇಕು. ಏನದು ಏನದು ಏನದು? ವೀಕ್ಷಿಸಿ ಬಿಗ್ ಬ್ಲಾಸ್ಟ್ ಸಂಜೆ 6 ಗಂಟೆಗೆ. ಯತ್ನಾಳ್ ಅವ್ರ ವಿಚಾರ ಆದ್ರೆ, ಇನ್ನು ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ ಮೈತ್ರಿಕೂಟದಲ್ಲಿ ಅಸಮಾಧಾನ ಎದ್ದಿದ್ಯಾ ಅನ್ನೋ ಪ್ರಶ್ನೆ ಕಾಡುತ್ತೆ. ಕಾರಣ ಬಿಜೆಪಿಯ ಪ್ರತ್ಯೇಕದ ಹೋರಾಟ. ಈ ಹೋರಾಟಕ್ಕೆ ಮಿತ್ರ ಪಕ್ಷ ಜೆಡಿಎಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆಯಂತೆ. ಬಿಜೆಪಿಯ ಪ್ರತ್ಯೇಕ ಹೋರಾಟಕ್ಕೆ ಮಿತ್ರ ಪಕ್ಷ ಜೆಡಿಎಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕೇಸರಿ ಪಡೆ ನಡೆಗೆ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಗರಂ ಆಗಿದ್ದಾರೆ. ಮೈತ್ರಿಯಲ್ಲಿ ಪ್ರತ್ಯೇಕ ನಡೆ ಸರಿಯಲ್ಲ ಅಂತ ಜೆಡಿಎಸ್ ಲೀಡರ್ಸ್ ಬೊಬ್ಬೆ ಹೊಡಿತಾ ಇದ್ದಾರೆ. ಚುನಾವಣೆಗೆ ಮಾತ್ರ ಮೈತ್ರಿ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ರು. ಕೈ ಸರ್ಕಾರದ ವಿರುದ್ಧ ಪ್ರತಿಭಟನೆ ವಿಚಾರದಲ್ಲೂ ಈಗ ಭಿನ್ನರಾಗ ಕೇಳಿ ಬರ್ತಾ ಇದೆ. ಓಕೆ, ಸಾಕಾಯ್ತಾ ಸಖ್ಯ ಜೆಡಿಎಸ್ ಜೊತೆಗೆ ಬಿಜೆಪಿಗೆ? ಗೊತ್ತಿಲ್ಲ. ಅಥವಾ ಹೈಕಮಾಂಡ್ ನಿಂದ ಬಂದಿರುವಂತಹ ಮೆಸೇಜ್ ಇದು, ಅದು ಕೂಡ ಗೊತ್ತಿಲ್ಲ. ಯಾಕೆ ಈ ನಿರ್ಧಾರ ಮತ್ತು ಯಾರದ್ದು ಈ ನಿರ್ಧಾರ? ಯಾರದ್ದು ಈ ನಿರ್ಧಾರ ಅಂದ್ರೆ ಹೈಕಮಾಂಡ್ ನಿರ್ಧಾರನ ಅದ್ರ ತಕ್ಕಂತೆ ಇವ್ರು ನಡೀತಾ ಇದ್ದಾರಾ ಬಿಜೆಪಿ ಅವರು, ಅಥವಾ ರಾಜ್ಯ ಬಿಜೆಪಿ ಅವರು ತಗೊಂಡಿರುವಂತಹ ನಿರ್ಧಾರನ? ಬಿಜೆಪಿ ಜೊತೆ ಸಖ್ಯ ಜೆಡಿಎಸ್ ಜೊತೆ ಸಖ್ಯ ಬಿಜೆಪಿಗೆ ಸಾಕಾಗೋಯ್ತಾ? ಅವ್ರು ಹೇಳ್ತಾ ಇರೋದು, ನಾವು ನೀವು ಫ್ರೆಂಡ್ಶಿಪ್ ಎಲ್ಲ ಬರೀ ಎಲೆಕ್ಷನಿಗೆ ಅಷ್ಟೇ, ಇದಕ್ಕೆಲ್ಲ ಅಲ್ಲ. ಇದ್ರ ಪಾಡಿಗೆ ನಿಮ್ಮ ಪಾಡಿಗೆ ನೀವು ಹೋರಾಟ ಮಾಡಿ, ನಮ್ಮ ಪಾಡಿಗೆ ನಾವು ಹೋರಾಟ ಮಾಡ್ತೀವಿ ಅಂತ ಹೈಕಮಾಂಡ್ ಗಮನವನ್ನು ಸೆಳೆಯೋಕೆ ರಾಜ್ಯ ಬಿಜೆಪಿ ನಾಯಕರುಗಳು ಪ್ರಯತ್ನ ಪಡ್ತಿದ್ದಾರೆ. ಅಂತಂದ್ರೆ ಮೂಲೆ ಗುಂಪಾಗ್ಬಿಟ್ಟಿದ್ದಾರೆ, ಲೀಸ್ಟ್ ಆಗ್ಬಿಟ್ಟಿದ್ದಾರೆ ಅವ್ರು, ಲೀಸ್ಟ್ ಬಾದರ್ ಅವರು ಹೈಕಮಾಂಡ್ ಗಮನದಲ್ಲಿ. ಹೈಕಮಾಂಡ್ ಹೇಳಬೇಕು, ಅಯ್ಯೋ ನಿದ್ದೆ ಮಾಡಬೇಡಿ, ಸಾಕು ಎದ್ದಳ್ರಪ್ಪ, ಒಂದು ಹೋರಾಟ ಮಾಡ್ರಿ, ಪ್ರತಿಭಟನೆ ಮಾಡ್ರಿ ಅಂತ ಹೈಕಮಾಂಡ್ ಅಲ್ಲಿಂದ ತಿವಿದು 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 ಹೇಳಬೇಕು. ಆಗ ಇವ್ರು ಅಲರ್ಟ್ ಆಗ್ತಾರೆ. ಹಂಗಿದೆ ರಾಜ್ಯ ಬಿಜೆಪಿ ಕತೆ ಒಂದು ಕಡೆ. ಮಗದೊಂದು ಕಡೆ ನಾವು ಫ್ರೆಂಡ್ಸು ಅಂತ ಹೋದವರು ಎಲೆಕ್ಷನ್ನಲ್ಲಿ ಈಗ ಯಾಕೆ ಹೋರಾಟ ಪ್ರತಿಭಟನೆ ಅಂತ ಬಂದಾಗ ಹಿಂಗಾಗ್ತಾ ಇದೆ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ದು, ಫ್ರೆಂಡ್ಶಿಪ್ ಮುರಿದೋಯ್ತಾ? ಸಾಕಾಯ್ತಾ? ಸಖ್ಯ ಬೇಡವಾಯ್ತಾ? ಯಾರದ್ದಿ ನಿರ್ಧಾರ? ಮೂಡ ಪಾದಯಾತ್ರೆ ಸಂದರ್ಭದಲ್ಲಿಯೂ ಕೂಡ ಬಿಜೆಪಿ ಇದೇ ರೀತಿಯ ರಾಗ ತೆಗೆದಿತ್ತು, ಭಿನ್ನ ರಾಗ ತೆಗೆದಿತ್ತು. ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಹೋರಾಟ ಮಾಡಿದ್ರೆ ಯಶಸ್ಸು ಸಿಗತ್ತೆ. ಬಟ್ ಇವ್ರು ಯಾಕೆ ಹಿಂಗ್ ಮಾಡ್ತಿದಾರೋ ಗೊತ್ತಿಲ್ಲ. ಜನಪರ ಹೋರಾಟದಿಂದ ಜೆಡಿಎಸ್ ಕೈ ಬಿಟ್ಟ ಹಿನ್ನೆಲೆ ಗರಂ ಆಗಿದ್ದಾರೆ. ಸರ್ಕಾರದ ವಿರುದ್ಧ ಸದ್ಯದಲ್ಲೇ ಜೆಡಿಎಸ್ ಪ್ರತ್ಯೇಕ ಹೋರಾಟವನ್ನು ಮಾಡುತ್ತಂತೆ. ಮೈತ್ರಿ ನಾಯಕರಲ್ಲಿ ಸಮನ್ವಯದ ಕೊರತೆ ಹೆಚ್ಚಾಯ್ತಾ? ಹೌದು ಅಂತ ಮೂಲಗಳು ಹೇಳ್ತಾ ಇದೆ. ಇಲ್ಲಿವರೆಗೂ ರಚನೆ ಆಗಿಲ್ಲ ಜೆಡಿಎಸ್ ಬಿಜೆಪಿಯ ಸಮನ್ವಯ ಸಮಿತಿ ರಚನೆ, ಅದೊಂದು ಬೇರೆ ಆಗಬೇಕು. ಓಕೆ, ಅದೊಂದು ಸಮನ್ವಯ ಸಮಿತಿ ರಚನೆ ಆದಮೇಲೆ ಏನು ಹೋರಾಟ ಮಾಡಬೇಕು, ಯಾರ್ಯಾರು ಹೋರಾಟ ಮಾಡಬೇಕು, ಯಾವ ಜಿಲ್ಲೆಯಲ್ಲಿ ಮಾಡಬೇಕು, ಆಮೇಲೆ ನಮ್ಮ ಬ್ಯಾನರ್ಸ್ ಎಷ್ಟಿರಬೇಕು, ಆ ಬ್ಯಾನರ್ಸಲ್ಲಿ ನಿಮ್ಮ ಫೋಟೋಗಳು ಎಷ್ಟಿರಬೇಕು, ಇವೆಲ್ಲ ಲೆಕ್ಕ ಆಗಬೇಕು. ಇವ್ರದ್ದು ಹೆಂಗಾಗ್ಬಿಟ್ಟಿದೆ ಅಂದರೆ ಎಲೆಕ್ಷನಿಗೆ ಮಾತ್ರ ಸೀಮಿತ ಆಗೋಯ್ತು. ಬೇಕಾದಾಗ ಮಾತ್ರ ಬಳಸ್ಕೊಂಡು ಈಗ ಮೂಲಕ್ಕೆ ಬಿಸಾಕ್ತಾ ಇದ್ದಾರೆ ಜೆಡಿಎಸ್ ಅವ್ರನ್ನ. ಗೊತ್ತಿಲ್ಲ ಬಿಜೆಪಿ ಯಾಕೆ ಈ ನಿರ್ಧಾರವನ್ನು ಮಾಡಿದೆ ಅಂತ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹಿರಿಯರು ಹೇಳಿದ್ರು. ಬಟ್ ಇವ್ರು ಯಾಕೆ ಅದು ಅರ್ಥ ಆಗ್ತಿಲ್ವೋ ಅದು ಕೂಡ ಗೊತ್ತಿಲ್ಲ. ಅಥವಾ ಸಾಕು ಎಲೆಕ್ಷನಿಗೆ ಬಳಸ್ಕೊಂಡಿದ್ದೀವಿ ಅವ್ರನ್ನ, ಈಗ ಎಲ್ಲೆಲ್ಲಿ ಜೆಡಿಎಸ್ ಇದೆ ಅಲ್ಲೆಲ್ಲ ನಮ್ಮ ಪಕ್ಷ ಸಂಘಟನೆ ಕಮಲ ಅರಳಿಸ್ಬೇಕಲ್ಲ. ಬರೀ ಜೆಡಿಎಸ್ ಅಂತ ಹೋಗೋಕ್ಕಾಗಲ್ಲ. ನಾವು ಈಗ ಎನ್ಕ್ಯಾಶ್ ಮಾಡ್ಕೊಳ್ಳೋಣ, ಅವಕಾಶ ಸಿಕ್ಕಿದೆ. ಪಕ್ಷವನ್ನು ತಳಮಟ್ಟದಿಂದ ಸಂಘಟನೆ ಮಾಡೋಣ, ನಮ್ಮ ಸ್ಟ್ರೆಂತ್ ಏನು ಅಂತ ತೋರಿಸೋಣ. ಎಲೆಕ್ಷನಿಗೆ ಜೆಡಿಎಸ್ ಬೇಡ, ನಾವೇ ನಿಂತ್ಕೊಂಡು ಗೆಲ್ತೀವಿ. ಈಗ ಒಕ್ಕಲಿಗ ಪವರ್ ಎಲ್ಲ ಏನೇನಿದೆ, ಜೆಡಿಎಸ್ ಪವರ್ ಏನಿದೆ, ಆ ಶಕ್ತಿ ಇರೋ ಕೇಂದ್ರಗಳಲ್ಲಿ ನಮ್ಮ ಶಕ್ತಿಯನ್ನು, ನಮ್ಮದೊಂದು ಶಕ್ತಿ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಕಾಣುತ್ತೆ. ಸೊ ದ್ಯಾಟ್ ಈ ನಿರ್ಧಾರಕ್ಕೆ ಬಂದ್ರ ಅಂದರೆ ಪ್ರತ್ಯೇಕ ಹೋರಾಟ, ನಿಮ್ಮದೇ ಒಂದು ನಮ್ಮದೇ ಒಂದು ಹೋರಾಟ ಅಂತ.
ನೋಡಿ ಅದನ್ನೇ ಹೇಳ್ತಾರದು, ಇವರಲ್ಲಿರುವಂತಹ ಸಮನ್ವಯದ ಕೊರತೆಯೇ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್. ನೀವು ರೇಟ್ ಜಾಸ್ತಿ ಮಾಡಿದ್ರು, ಪ್ರೈಸ್ ಹೈಕ್ ಆಗಿದೆ ಅಂತ ಹೋರಾಟ ಮಾಡ್ತಿರ್ಬೋದು, ಒಟ್ಟಿಗೆ ಮಾಡ್ತಾ ಇಲ್ಲ. ಇವ್ರದ್ದೇ ಅವ್ರದ್ದೊಂದು ದಾರಿ, ಇವ್ರದ್ದೊಂದು ದಿಕ್ಕು ದೆಸೆನೇ ಇಲ್ದಂಗೆ ಆಗ್ಬಿಟ್ಟಿದೆ ಇವ್ರ ಪ್ರತಿಭಟನೆಗಳಿಗೆ, ಹೋರಾಟಗಳಿಗೆ. ಸೊ ಕಾಂಗ್ರೆಸ್ ಅನ್ನುವಂತಹ ಈ ಕುದುರೆ ಗಾಡಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಲಂಗು ಲಗಾಮಿಲ್ಲ. ಅವರು ಪಾಡಿಗೆ ಬೇಕಾದಂಗೆ ಓಡ್ತಾ ಇದ್ದಾರೆ, ಬೇಕಾಗಿದ್ದು ಫೋರ್ಸಲ್ಲಿ ಹೋಗ್ತಾ ಇದ್ದಾರೆ. ಅವ್ರ ಜನರ ಮೇಲೆ ಎಷ್ಟಾದರೂ ಬರೆ ಹಾಕಲಿ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೇಳಿ, ಕೇಳಕ್ಕೆ ಅಂತ ವಿಪಕ್ಷ ಅನ್ನೋದೇ ಇಲ್ವೇನೋ ಅನ್ನೋ ಪರಿಸ್ಥಿತಿ ರಾಜ್ಯ ಬಂದ್ಬಿಟ್ಟಿದೆ. ವಿಪಕ್ಷಗಳೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಬೇಕಾಬಿಟ್ಟಿ ನಿರ್ಧಾರಗಳು. ಯಾವಾಗಪ್ಪ ಬೆಲೆ ಏರಿಕೆಗೆ ಇವರು ಪ್ರತಿಭಟನೆ ಹೋರಾಟ ಮಾಡಬೇಕಾಗಿದ್ದು? ಯಾವಾಗ ಸದನದಲ್ಲೇ ಬಜೆಟ್ ಮಂಡನೆ ಮಾಡಿದ್ರು, ಅವಾಗ ಗೊತ್ತಿರಲಿಲ್ವಾ? ಕರೆಂಟ್ ಬಿಲ್ಲೆಲ್ಲ ಹಿಂಗೆ ಜಾಸ್ತಿ ಮಾಡ್ತಾರೆ ಅಂತ ಹೇಳಲಿಲ್ವಾ? ಸಿದ್ದರಾಮಯ್ಯ ಅವರ ಕುತ್ಕೊಂಡು ಓದಿದ್ರಲ್ಲ, ಅಲ್ಲೇ ಕೇಳಿಸ್ಕೊಳ್ತಾ ಇದ್ರಲ್ಲ. ಅವಾಗ ಕಿವಿಗೇನಾದರೂ ಹತ್ತಿ ಇಟ್ಕೊಂಡಿದ್ರ? ಅವಾಗಿನ ತುಟಿಕ್ ಪಿಟಿಕ್ ಅನ್ನಲಿಲ್ಲ ಒಬ್ರು. ಈಗ ಏಪ್ರಿಲ್ 1 ಆಗೇ ಹೋಯ್ತು, ಫಿನಾನ್ಷಿಯಲ್ ಇಯರ್ ಆರಂಭ ಆಗೋಯ್ತು, ಪ್ರೈಸ್ ಹೈಕ್. ಇನ್ನೇನು ಈ ತಿಂಗಳು ಕರೆಂಟ್ ಬಿಲ್ ಬಂದರೆ ಯಾರೆಲ್ಲ ಈ ಗೃಹ ಜ್ಯೋತಿ ಬಳಸ್ತಿಲ್ಲ ಅವರೆಲ್ಲರಿಗೂ ಹೊರೆ ಬೀಳುತ್ತೆ ನೋಡಿ. ಅವರೆಲ್ಲರೂ ಕಟ್ಟಬೇಕು, ಕಸ ಹಣ ಕಟ್ಟಬೇಕು. ಹಾಲು ಆಲ್ರೆಡಿ ಕೊಡ್ತಾ ಇದ್ದಾರೆ ಪ್ರತಿದಿನ 4 ರೂಪಾಯಿ. ಈ ಪ್ರತಿಭಟನೆ ಏನಕ್ಕೆ ಮಾಡ್ತಾ ಇದ್ದೀರಿ? ಜನಕ್ಕೆ ತೋರ್ಸಕ್ಕ ಅಥವಾ ಹೈಕಮಾಂಡ್ಗೆ ನೋಡಿ ಸರ್ ನಾವು ಹೆಂಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅಂತ ತೋರ್ಸಕ್ಕ? ಗೊತ್ತಿಲ್ಲಪ್ಪ. ಅದಕ್ಕೆ ಹೇಳಿದ್ದು, ಕಾಂಗ್ರೆಸ್ಗೆ ಲಂಗು ಲಗಾಮೇ ಇಲ್ಲ, ಬ್ರೇಕ್ ಹಾಕವರೇ ಇಲ್ಲ. ರಾಜ್ಯದಲ್ಲಿ ಒಂದು ವಿಪಕ್ಷ ಹೆಂಗಿರಬೇಕು, ಹೀಗಿರಬೇಕು ವಿಪಕ್ಷ ಅನ್ನುವಂಥದ್ದಕ್ಕೆ ಉದಾಹರಣೆ ಅಂದರೆ ಲೈಕ್ ನಾವು ಹಿಂದೆ ಎಲ್ಲ ತಗೊಂಡಾಗ ವಿಪಕ್ಷಗಳು ಅಂದರೆ ಆಡಳಿತ ಪಕ್ಷಗಳು ಗಡಗಡ ಅಂತ ನಡಗಿವೆ. ಒಂದು ಮಾತಾಡಿದ್ರೆ ಹೆಚ್ಚು, 2 ಮಾತಾಡಿದ್ರೆ ಕಡಿಮೆ ಅನ್ನೋ ಪರಿಸ್ಥಿತಿಗೆ ತಗೊಂಡೋಗಿ ನಿಲ್ಲಿಸಿದ ವಿಪಕ್ಷಗಳು ಎಷ್ಟೋ ಸಲ. ಬಟ್ ಇಲ್ಲ, ಅದು ಯಾವ ಭಯನೂ ಇಲ್ಲ ಕಾಂಗ್ರೆಸ್ಗೆ. ಕಾಂಗ್ರೆಸ್ಸಿನ ತಪ್ಪು ಅಂತ ಹೇಳ್ತಿಲ್ಲ, BJP ತಪ್ಪು. BJP ಜೊತೆಗೆ ಸಖ್ಯ ಬೆಳೆಸ್ಕೊಂಡಿರೋ ಅಥವಾ ಫ್ರೆಂಡ್ಶಿಪ್ ಮಾಡ್ಕೊಂಡಿರೋ JDSನ ತಪ್ಪು. ಇವರಲ್ಲೇ ಒಗ್ಗಟ್ಟಿಲ್ಲ. ನಾನೊಂದು ತೀರ, ನೀನೊಂದು ತೀರ. ಇನ್ನು ಕಾಂಗ್ರೆಸ್ ಕೇಳಬೇಕಾ? ನೀವಿಬ್ರು ನಮ್ಮಿಂದ ದೂರ ಅಂತ ಅವರು.